ಟಿವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೀರೇಶ್. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದೇದೂರದಲ್ಲಿ ನಡೆಯುತ್ತಿರುವ ನಲಿಕಲಿ ENK ತರಬೇತಿ. ಈ ಒಂದು ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ RT ದಾಸ ಸರ್ ಅವರು, ಶ್ರೀ ದುರ್ಗಾಪ್ರಸಾದ್ ಸರ್ ಅವರು, ಶ್ರೀ ಹನುಮಂತಪ್ಪ ಸರ್ ಅವರು ಮತ್ತು ಶ್ರೀಮತಿ ಪ್ರತಿಭಾ ಮೇಡಮ್ ಅವರು. ಇದು 5 ದಿನಗಳ ತರಬೇತಿಯಾಗಿದ್ದು ಇಲ್ಲಿವರೆಗೂ 4 ದಿನಗಳು ಕಳೆದಿವೆ. ಉತ್ತಮ ವಿಷಯ ಪಾಂಡಿತ್ಯ ಹೊಂದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಅಷ್ಟೇ ಆಸಕ್ತಿ ಉತ್ಸಾಹದಿಂದ ಕಲಿತಿರುವಂತಹ ಶಿಕ್ಷಕರು. ಮೊದಲ ದಿನ ನಮಗೆ ನಲಿಕಲಿ ಅಂದರೆ ಏನು ಗೊತ್ತಿಲ್ಲ ಎಂದು ಹೇಳಿದ ಶಿಕ್ಷಕರು ಈಗ ಅವರೇ ಡೆಮೋ ಕ್ಲಾಸ್ಗಳನ್ನು ನೀಡುತ್ತಿರುವಂತಹ ಶಿಕ್ಷಕರು. ನೋಡೋಣ ನಿನ್ನೆ ನಡೆದ 4ನೇ ದಿನದ ವರದಿಯ ಮುಖ್ಯಾಂಶಗಳು. ಮೊದಲನೇದಾಗಿ ಶ್ರೀ ಸುರೇಶ್ ಸರ್ BRP ಸರ್ ಅವರ ಮಾರ್ಗದರ್ಶನ ನುಡಿಗಳು. ಎರಡನೇದು ಶ್ರೀ ಹನುಮಂತಪ್ಪ ಸರ್ ಅವರಿಂದ ನಲಿಕಲಿ ತಟ್ಟೆಗಳ ಪರಿಚಯ. ಮೂರನೇದಾಗಿ ಶ್ರೀ ದುರ್ಗಾಪ್ರಸಾದ್ ಸರ್ ಅವರಿಂದ ಲ್ಯಾಂಗ್ವೇಜ್ ಗೇಮ್. ನಾಲ್ಕನೇದಾಗಿ ಶ್ರೀ RT ದಾಸ್ ಸರ್ ಅವರಿಂದ ಅಲ್ಫಾಬೆಟಿಕ್ಸ್ ಸಂಬಂಧಿಸಿದಂತೆ ಚಟುವಟಿಕೆಗಳು. ಐದನೇದಾಗಿ ಶ್ರೀಮತಿ ಪ್ರತಿಭಾ ಮೇಡಮ್ ಅವರಿಂದ ಪ್ರಗತಿ ನೋಟ ಹಾಗೂ ಇತರೆ ಅಂಶಗಳ ಕುರಿತು ಮಾಹಿತಿ. ಇದೆಲ್ಲ ವಿಸ್ತೃತವಾಗಿ ನೋಡೋಣ. ಈಗ ನಮ್ಮ ರಿಪೋರ್ಟರ್ ಆದಂತ 3 ರಿಪೋರ್ಟರ್ ಇದ್ದಾರೆ. ಆ ರಿಪೋರ್ಟರ್ ಮಾತಾಡ್ಸ್ಕೊಂತ ಹೋಗೋಣ. ಒಬ್ಬೊಬ್ರು ರಿಪೋರ್ಟರು ನಮ್ಮ ವರದಿ, ನಿನ್ನೆ ನಡೆದಂತ ವರದಿ ಬಗ್ಗೆ ಇಂಚಿಂಚಾಗಿ ನಿಮಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಮೊದಲನೇದಾಗಿ ಚರಣ್ ರಾಜ್ ಸರ್ ಮೊದಲ ದಿನದ 4ನೇ ದಿನದ ಮುಂಜಾನೆ ಮೊದಲ ಅಧಿವೇಶನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡು. ಚರಣ್ ರಾಜ್ ಅವರೇ, ನನ್ನ ಧ್ವನಿ ಕೇಳುತ್ತಂತ ಅನ್ಕೊಂತೀನಿ. ಕ್ಲಿಯರ್ ಇದೆ ನನ್ನ ಧ್ವನಿ? ಓಕೆ. ಚರಣ್ ರಾಜ್ ಅವರೇ, ನಿನ್ನೆ ನಡೆದಂತ ಮೊದಲ ಅಧಿವೇಶನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಓಕೆ ವೀರೇಶ್, ಧನ್ಯವಾದಗಳು ನಿಮ್ಮ ಒಂದು ಪ್ರಶ್ನೆಗೆ. ಈ ಒಂದು ವರದಿಯನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕೇಂದ್ರ ದೇವದುರ್ಗದಲ್ಲಿ ಅತ್ಯಂತ ಖುಷಿಯಿಂದ ಶಿಕ್ಷಕರು ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ವೇದಿಕೆ ಕಾರ್ಯಕ್ರಮ ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾವು 4ನೇ ದಿನದ ಒಂದು ತರಬೇತಿಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ನಾವು ಏನಪ್ಪಾ ಅಂದ್ರೆ ನಿಯಮಾನುಸಾರವಾಗಿ ಅದನ್ನ ಪ್ರಾರಂಭಿಸಿದ್ವಿ. ವೇದಿಕೆ ಕಾರ್ಯಕ್ರಮದಲ್ಲಿ 10 ಗಂಟೆಗೆ ಶುರುವಾಗಿ ಆ ಉಪಸ್ಥಿತಿಯನ್ನು, ಘನ ಉಪಸ್ಥಿತಿಯನ್ನ ನಮ್ಮ RT ದಾಸರ್ ಸರ್, ಸುರೇಶ್ ಸರ್ ಮತ್ತು ಶರಣಪ್ಪ ಸರ್ ಅಂಡ್ ಹನುಮಂತಪ್ಪ ಸರ್, ದುರ್ಗಾಪ್ರಸಾದ್ ಸರ್, ನಳಿನಿ ಮೇಡಮ್ ಅವರು, ಅದೇ ರೀತಿಯಾಗಿ ಅನುಷ್ಠಾನಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟಾಚಲಪತಿ ಸರ್, ಇವರೆಲ್ಲರೂ ಕೂಡ ಘನ ಉಪಸ್ಥಿತಿಯನ್ನ ವಹಿಸಿದ್ರು. ಈ ಒಂದು ಉಪಸ್ಥಿತಿಯ ನಂತರ ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಗೀತೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರ್ಥನೆ ಗೀತೆಯನ್ನ GHPS ಚಿಂಚೋಳಿ ಶಿಕ್ಷಕರು ಬಸವರಾಜ್ ಅವರು ಅತ್ಯಂತ ಸುಶ್ರಾವವಾಗಿ ನಡೆಸಿಕೊಟ್ರು. ಅದೇ ರೀತಿಯಾಗಿ ಪ್ರಾರ್ಥನೆ ಗೀತೆಯ ನಂತರ ಇನ್ನೋರ್ವ ಸಂಪನ್ಮೂಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ ಅವರು ಒಬ್ಬ ಶಿವಾಜಿ ಅರಸನ ಒಂದು ಆಸ್ಥಾನದಲ್ಲಿ ರಾಮದಾಸರ ಒಂದು ಕಥೆಯನ್ನು ಹೇಳೋದ್ರ ಮೂಲಕ ಆ ಎಲ್ಲರ ಮನಸ್ಸಿನಲ್ಲಿ ಬಿತ್ತರಿಸುವಂತ ಕೆಲಸ ಮಾಡಿದ್ರು. ಇದು ಬಹಳ ಶಿಕ್ಷಕರ ಮನಸ್ಸನ್ನು ಸೋರಿಗೊಳ್ಳುವಂತ ಒಂದು ಕಥೆ ಆಗಿತ್ತು. ತದನಂತರದಲ್ಲಿ ತಂಡದ ಒಂದು ವರದಿ ವಾಚನ. ಆ ವರದಿ ವಾಚನ ಹೇಗಿತ್ತಂದ್ರೆ, ಆ ತಂಡ ಸಮಾನವಾಗಿರ್ತಕ್ಕಂಥ ಪ್ರತಿಭೆಯನ್ನ ಮತ್ತು ಸೃಜನಶೀಲತೆ ಆಧಾರದ ಮೇಲೆ ಆ ವರದಿಯನ್ನ ಸಿದ್ಧಪಡಿಸಿದ್ರು. ಅದರಲ್ಲಿ ಶ್ರೀಮತಿ ಇವರು ನಮ್ಮ ಶ್ರೀಮತಿ ವಾಣಿಶ್ರೀ ಮೇಡಮ್ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಶ್ರೀ ನಾಗರಾಜ್ ಸರ್ ಅವರು ಮತ್ತು ಅದೇ ರೀತಿಯಾಗಿ ಶ್ರೀ ಅಮರೇಶ್ ಸರ್ ಅವರು, ಹೀಗೆ ಅನೇಕ ರೀತಿಯಾದಂತಹ ಶಿಕ್ಷಕರು ಆ ತಂಡದಲ್ಲಿ ಸಕ್ರಿಯವಾಗಿ ವರದಿಯನ್ನ ಮಂಡನೆ ಮಾಡಿದ್ರು. ಇದು ವರದಿಯ ಬಗ್ಗೆ. ಆದ್ರೆ ವೀರೇಶ್, ನೆಕ್ಸ್ಟ್ ನೋಡೋದಾದ್ರೆ ನಾವು ಈ ವರದಿಯ ನಂತರ ಆಶಯ ನುಡಿಗಳನ್ನ ನಮ್ಮ ಘನ ಉಪಸ್ಥಿತಿ ವಹಿಸಿಕೊಂಡಿರ್ತಕ್ಕಂಥ ಶ್ರೀ BRP ಸರ್ ಆಗಿರ್ತಕ್ಕಂಥ ಸುರೇಶ್ ಸರ್ ಅವರು ಶಿಕ್ಷಕರನ್ನ ಉದ್ದೇಶಿಸಿ ಮತ್ತು ತರಬೇತಿಯನ್ನು ಉದ್ದೇಶಿಸಿ ಅತ್ಯಂತ ಮಾರ್ಗದರ್ಶನೀಯ ನುಡಿಗಳನ್ನ ಆಡಿದ್ರು. ಅದು ಏನ್ ನುಡಿಗಳಾಗಿತ್ತಂದ್ರೆ, ಈ ತರಬೇತಿಯು ಇವತ್ತು ಇಷ್ಟು ಕಳೆ ಬರಬೇಕಾಗಿದ್ರೆ ಇದಕ್ಕೆ ನಿಮ್ಮೆಲ್ಲ ಸಂಪನ್ಮೂಲದ ಕೊಡುಗೆ, ನಿಮ್ಮ ಒಂದು ಶೈಕ್ಷಣಿಕ ಏನಪ್ಪಾ ಅಂದ್ರೆ ಚಟುವಟಿಕೆಗಳು ಇದಕ್ಕೆ ಆಸರೆಯಾಗಿದ್ದಾವೆ. ಇದೇ ರೀತಿಯಾಗಿ ನಾವು ಒಯ್ದ್ರೆ ನಮ್ಮ ದೇವದುರ್ಗ ತಾಲೂಕು ಇಡೀ ಏನಪ್ಪಾ ಅಂದ್ರೆ ಹೋಬಳಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ನಾವು ಗುರುತಿಸಬಹುದು.
ಸಾಧಿಸಬಹುದು ಅನ್ನುವಂಥ ಒಂದು ನಲಿಕಲಿ ತರಬೇತಿಯನ್ನು ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡಿದ್ರು. ತದನಂತರದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ನೆಕ್ಸ್ಟ್ ವೀರೇಶ್ ನಾವು ಹೋಗೋದಾದ್ರೆ ಯಾವ್ದಪ್ಪ ಅಂತಂದ್ರೆ ಆ ಒಂದು ತರಬೇತಿ ಪ್ರಾರಂಭ. ಆ ತರಬೇತಿ ಪ್ರಾರಂಭದಲ್ಲಿ ನಾವು ಏಳಗಿ ಬಾಳಪ್ಪನವರನ್ನ 1000 ಹಾಡುಗಳ ಸರದಾರ ಅಂತ ಕರಿತೀವಿ. ಆದ್ರೆ ಈ ಒಂದು ನಲಿಕಲಿ ತರಬೇತಿಯಲ್ಲಿ 100 ಹಾಡುಗಳ ಸರದಾರ ಅಂದ್ರೆ ಕೂಡ ತಪ್ಪಾಗುತ್ತೆ. ಸುರೇಶ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಹನುಮಂತಪ್ಪ ಸರ್ ಒಬ್ಬ ಅನುಭವಿ ಶಿಕ್ಷಕರು. ಅವರು ನಲಿಕಲಿ ತರಬೇತಿಯಲ್ಲಿ ಅನೇಕ ರೀತಿಯಾದಂತ ಕುಳಿತುಕೊಂಡು ಆಡುವ ಸಾಂಗ್ ಆಗಿರ್ಬೋದು, ನಿಂತುಕೊಂಡು ಆಡುವ ಸಾಂಗ್ ಆಗಿರ್ಬೋದು, ಅಭಿನಯ ಗೀತೆಗಳಾಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೂ ಗಣಿತ, ಪರಿಸರ ಅಧ್ಯಯನ ಮತ್ತು ಇಂಗ್ಲಿಷ್, ವಿಶೇಷವಾಗಿ ಕನ್ನಡಕ್ಕೂ ಕೂಡ ಸಂಬಂಧಿಸಿದಂತ ಒಂದು ಒಳ್ಳೆ ಹಾಡುಗಳನ್ನು ಅವರು ಆಡಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ತರಬೇತಿ ಪಡೆಯುವಂತ ಶಿಕ್ಷಕರ ಮನಸೂರೆಗೊಂಡಿತ್ತು. ವೀರೇಶ್, ಮುಂದುವರೆದು ಹೇಳ್ತಾ ಆದ್ರೆ ಇಲ್ಲಿ ನಾವು ಬೆಳಗಿನ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ 2 ಅಧಿವೇಶನಗಳನ್ನ ನೋಡ್ತಾ ಇದ್ದೀವಿ. ಅವರು ಮೊದಲನೇದಾಗಿ ಹನುಮಂತಪ್ಪ ಸರ್ ಅವರು ಮೊದಲನೇ ಅಧಿವೇಶನ ತೆಗೆದುಕೊಂಡ್ರೆ, ಆರ್ ಟಿ ದಾಸರ್ ಸರ್ ಅವರು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 2ನೇ ಅಧಿವೇಶನವನ್ನ ಪ್ರಾರಂಭ ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಮೊದಲನೇ ಅಧಿವೇಶನವನ್ನ ಕುರಿತು ಮಾಹಿತಿ ಕೊಡೋದಾದ್ರೆ, ಇಲ್ಲಿ ನಮ್ಮ ತರಬೇತಿ ಪಡೆಯುತ್ತಿರ್ತಕ್ಕಂಥ ಒಬ್ಬ ಶಿಕ್ಷಕರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ರಿ. ಆ ಒಂದು ಶಿಕ್ಷಕರು ಏನಂತಂದ್ರೆ ನಮ್ಮ ಅಮರೇಶ್ ಸರ್, ದಯವಿಟ್ಟು ಸರ್, ಈ ಒಂದು ನಲಿಕಲಿ ತರಬೇತಿ ಈಗಾಗಲೇ 6ನೇ ತಾರೀಕಿಂದ ನಡೀತಾ ಇದೆ. ಇವತ್ತು 10ನೇ ತಾರೀಕು ಅಂದ್ರೆ 5 ದಿನಗಳ ತರಬೇತಿ ಆಗಿರ್ತಕ್ಕಂಥ ಈ ಒಂದು ತರಬೇತಿಯಲ್ಲಿ 4ನೇ ದಿನದ ಚಟುವಟಿಕೆ ಏನ್ ನಡೀತು ಅಂತೇಳಿ ತಾವು ದಯವಿಟ್ಟು ಹಂಚ್ಕೊಳ್ಬೇಕು. ಈ ತರಬೇತಿ ಅನ್ನೋದು ನಾನು ಹಿರೇ ರಾಯಕಂಪಿ ಶಾಲೆಯಲ್ಲಿ ನಲಿಕಲಿ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಆದ್ರೆ ಆ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ದೊಡ್ಡದಾಗಿತ್ತು. ಆ ಒಬ್ಬರು ಚೂಟಿನರಿ ಬಡದರಿ ಇನ್ನೇನೋ ಮಾಡಿದ್ನ ಅಂತೇಳಿ ನಮಗೆ ತಟ್ಟೆಗಳ ಬಗ್ಗೆ, ಕಾರ್ಡ್ಗಳ ಬಗ್ಗೆ ಏನು ಗೊತ್ತಿದ್ದಿಲ್ಲ. ಕಾರ್ಡ್ಗಳನ್ನ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿದ್ರು. ನಾವು ಸುಮ್ಮನೆ ಬಡಿತಿದ್ವಿ, ಕಳ್ಸಿದ್ವಿ. ರನೇ ಅಂತ ತಗೊಂಡ್ಬರಿ ಅವ್ರ ಯಾವ್ದು ಬರಿಬೇಕಂತ ಗೊತ್ತಾಗ್ಲಿಲ್ಲ. ಆಮೇಲೆ ನಮಗೆ ಮಾರ್ಗದರ್ಶನ ಹಾಕಿದ ಸರ್ ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗ ಅಂತನ್ನ ಮೊದಲು ಬರೆಯಬೇಕು, ಆಮೇಲೆ ಅವನ್ನ ಕಲ್ಲುಗಳನ್ನ ಅಥವಾ ಯಾವುದೇ ಗುಣಸೆ ಬೀಜಗಳನ್ನ ಜೋಡಿಸಿ ಕಲಿಬೇಕು. ಆಮೇಲೆ ತೆಗೆದು ನೋಡಿದ್ವಿ ನಾವು ಇದ್ರಾಗ ಇಷ್ಟು ತಟ್ಟೆಗಳು, ಇಷ್ಟು ಚಲನೆಗಳು. ತಟ್ಟೆಗಳಂದ್ರೆ ಹೋಗಿ ಬಿಸಿ ಬಿಡು ತಟ್ಟೆ ಹಂಗಾಗಬಾರ್ದು. ಹಾಗಾಗಿ ಇಲ್ಲಿ ಸಂಪೂರ್ಣ ಎಲ್ಲರೂ ಪಡ್ಕೊಂಡಿದೀವಿ. ಪಡ್ಕೊಂಡಿತ್ತಂದ್ರೆ ಏನ್ ಮಾಡುದು ಅಂತ ನಾವು ಮುಖ್ಯವಾಗಿ ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳೇನೆ. ಹಾಗಾಗಿ ನಾವು ನಲಿಕಲಿ ತರಬೇತಿಯನ್ನು ಪಡೆದುಕೊಂಡ ನಂತರ ಎಲ್ಲರೂ ಏನ್ ಮಾಡೋಣ ಅಂತ ನಲಿಕಲಿ ತರಗತಿಗೆ ಹೋದರೆ ಮಕ್ಕಳು ಖುಷಿ ಪಡ್ತಾರೆ, ಎಲ್ಲರೂ ಜ್ಞಾನವಂತರಿದ್ದೀರಿ. ಅದ್ರ ಜೊತೆಗೆ ಏನಂತಂದ್ರೆ ಒಂದು ಕಲ್ಪನೆ ನೆನಪಲ್ಲಿ ಇರಲಿ ನಿಮ್ಗೆ. ಏನಿದೆ ನಮ್ಮ ಗುರುಗಳು ಅದಾರ, ಇಲ್ಲೇ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ 3ನೇ ತರಗತಿ ಬಸವರಾಜ್ ಸರ್ ನಮ್ಮ ಜೊತೆಗೆ ಇದಾರೆ. ಅದಕ್ಕೆ ನಾವೊಂದು ಮುಂಜಾನೆಯ 2ನೇ ಅವಧಿಯ ಸಂಬಂಧಿಸಿದಂತೆ ಆರ್ ಟಿ ದಾಸರ್ ಸರ್ ಅವರು ಮುಂದುವರಿಸಿರುತ್ತಾರೆ. RNWಗೆ ಸಂಬಂಧಿಸಿದಂತೆ ಶ್ರೀ ಆರ್ ಟಿ ದಾಸರ್ ಸರ್ ಅವರು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ಆರ್ ಟಿ ದಾಸರ್ ಸರ್ ಅವರು ಬೇರೆ ಯಾರಲ್ಲ, SP ಬಾಲಸುಬ್ರಹ್ಮಣ್ಯ ಅವರ ಪಟ್ಟದ ಶಿಷ್ಯರು. ಅವರ ಸುಮಧುರ ಕಂಠದಿಂದ ಸಾರಾ ಸಾರಾ ಮೈ ಡಾರ್ಲಿಂಗ್, ಸಾರಾ ಡೋಂಟ್ ಯು ಕ್ರೈ ಎಂಬ ಗೀತೆಯನ್ನು ಆಡುವ ಮೂಲಕ ಮಗುವನ್ನು ಮಲಿಸುವ ರೀತಿಯನ್ನು ಭಾವನಾತ್ಮಕವಾಗಿ ತಿಳಿಸಿಕೊಟ್ಟರು. ತದನಂತರ ಲರ್ನಿಂಗ್ ಅಬ್ಜೆಕ್ಟಿವ್ಗಳ ಬಗ್ಗೆ ತಿಳಿಸಿ ಕಾರ್ಡ್ 1ರ ಆಲ್ಫಾಬೆಟ್ ಸೀಕ್ವೆನ್ಸ್ ಬಗ್ಗೆ ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ತಿಳಿಸಿದರು. ಒಟ್ಟು 10 ಚಟುವಟಿಕೆಗಳನ್ನು ವಿವರಣಾತ್ಮಕವಾಗಿ ಹೇಳಿದರು. ಇದು ಮುಂಜಾನೆಯ ಅವಧಿಯ ವರದಿ. ನಂತರ ವರದಿಯನ್ನು ನಮ್ಮ ಜ್ಯೋತಿ ಮೇಡಮ್ ಅವರು ನಡೆಸಿಕೊಡ್ತಾರೆ. ಥ್ಯಾಂಕ್ ಯು ದೇವರೆಡ್ಡಿ ಅವರೇ. ಏನು ಮಧ್ಯಾಹ್ನ ಏನೋ ಜಿಲೇಬಿ ತಿಂದ್ರಂತಲ್ಲ ಮೇಡಮ್? ಹೌದು ಸರ್, ಜಿಲೇಬಿ ತಿಂದ್ವಿ. ಪ್ರತಿಭಾ ಕುಮಾರಿ ಮೇಡಮ್ ಅವ್ರ ಬರ್ಡೇ ಇರೋದ್ರಿಂದ ಅವ್ರು ನಮ್ಗೆಲ್ಲ ಸ್ವೀಟ್ ಕೊಡ್ಸಿದ್ರು ಸರ್. ತುಂಬಾ ಚೆನ್ನಾಗಿತ್ತು ಸರ್, ಬಿಸಿಯಾಗಿತ್ತು. ಮತ್ತೆ ಅದರಲ್ಲಿ ಅದೇ ಸರ್, ಕಳಿಸ್ಬೇಕಾ ಸರ್? ಖಾಲಿ ಆಯ್ತು ಸರ್. ಆಯ್ತು ಸರ್, ಹೇಳ್ತೀನಿ. ಮಧ್ಯಾಹ್ನದ ಅವಧಿ ಈ ವೇಳೆಗಾಗಲೇ ಎಲ್ಲಾ ತರಬೇತಿದಾರರ ಹೊಟ್ಟೆ ಹಸಿವಿತ್ತು. ಊಟಕ್ಕಾಗಿ ಕಾಯುತ್ತಿದ್ದ ನಮ್ಮೆಲ್ಲರಿಗೂ ಪ್ರತಿಭಾ ಮೇಡಮ್ ಅವರು ಸಿಹಿಯ ತಿನಿಸಿನೊಂದಿಗೆ ಮೃಷ್ಟಾನ್ನ ಭೋಜನ ಸವಿಯಲಾಯಿತು. ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿದ ನಮ್ಮ ಶಿಕ್ಷಕರ ಬಳಗವನ್ನು ಪುನಃ APF ಹಾಲ್ಗೆ ಕರೆತರಲಾಯಿತು. APF ಹಾಲ್ಗೆ ಬಂದಂತ ಶಿಕ್ಷಕರನ್ನು ಆರ್ ಟಿ ದಾಸರ್ ಸರ್ ಅವರು ಕಮಾನ್ ಬಾಯ್ಸ್ ಕಮಾನ್ ಗರ್ಲ್ಸ್ ಎಂಬ ಅಭಿನಯ ಗೀತೆಯೊಂದಿಗೆ ನಮ್ಮೆಲ್ಲರನ್ನು ರಂಜಿಸಿ
ಮಧ್ಯಾಹ್ನದ ಅವಧಿಯ ತರಬೇತಿಯನ್ನು ಪ್ರಾರಂಭಿಸಿದರು. ನಂತರ ಮುಂದುವರಿಸಿ ವರ್ಲ್ಡ್ ಫ್ಯಾಮಿಲೀಸ್ ಮೇಲ್ ಸ್ಟೋನ್ 2 ರ ಕಲಿಕಾ ಉದ್ದೇಶಗಳನ್ನು ತಿಳಿಸಿ ಪೇಜ್ ನಂಬರ್ ಒಳಗೊಂಡಂತೆ ಫಾರ್ಮಿಂಗ್ ವರ್ಡ್ಸ್ AST EST ಮತ್ತು ವರ್ಡ್ ಫ್ಯಾಮಿಲೀಸ್ ANG ING ONG ಅಕ್ಷರಗಳ ಬಳಕೆಗೆ ಪೇಜ್ 41-49 ರ ಕಾರ್ಡ್ನನ್ನು PPTಯಲ್ಲಿ ತೋರಿಸಿ ಆ ಅಕ್ಷರಗಳನ್ನ ಬಳಸಿಕೊಂಡು ಮಕ್ಕಳು ಹೊಸ ಶಬ್ದವನ್ನು ಹೇಗೆ ರಚಿಸುತ್ತಾರೆ ಎಂಬ ವಿಚಾರವನ್ನ ತಿಳಿಸಿದರು. ಉದಾಹರಣೆಗೆ ಬ್ಯಾಂಕ್, ರಿಂಗ್, ಗ್ಯಾಂಗ್, ಲಾಂಗ್, ಕಿಂಗ್, ಲಾಂಗ್ ಎಂಬ ಉದಾಹರಣೆಗಳನ್ನು ನೀಡಿದರು. ಹಾಗೂ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಪೇಜ್ ನ ಮೂಲಕ ಸೈಟ್ ವರ್ಡ್ಸ್ ಬಗ್ಗೆ ಮತ್ತೆ ಸ್ಟೋರಿ ಕಾಂಪ್ರಿಹೆನ್ಷನ್ ಬಗ್ಗೆ ಸವಿಸ್ತಾರವಾಗಿ ಶಿಕ್ಷಕರಿಗೆ ಮನಮುಟ್ಟುವಂತೆ ತಿಳಿಸಿದರು. ಸಾಕು ಸರ್. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ನಿಮ್ಮ ವರದಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಷ್ಟು ಬೇಕು ಅಷ್ಟೇ ಇತ್ತು. ಥ್ಯಾಂಕ್ ಯು ಸರ್. ಇಷ್ಟು